ಹಾಗೆ ಈ ಗೇಟಿನ ಈ ತೋಟದ ಇದು ಎಂಟ್ರೆನ್ಸ್ಗೆ ಈ ತರ ಇದೆ. ಇದು ಸುಮಾರು ಒಂದು 3 ಎಕರೆ ಅಷ್ಟು ಇದು ಬರ್ತದೆ. ಎಲ್ಲ ಕಲ್ ಕಂಬ ಎಲ್ಲ ಅಲ್ಲೆಲ್ಲ ಕ್ಲೀನ್ ಆಗಿ ಹಾಕಿದ್ದಾರೆ. ಇದನ್ನೇನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಈ JCB ಅವ್ರಿಗೆ ಹೇಳ್ಬಿಟ್ಟು ಸ್ಲೋಪ್ ಆಗಿ ಮಾಡ್ಬೇಕು. ಇದೇನಾಗಿದೆ ಅಂದ್ರೆ ಈಗ ನಾಯಿ ರೊಟ್ಟಿ ತಿಂತದಲ್ಲ ಆ ತರ ಆಗ್ಬಿಟ್ಟಿದೆ ಈಗೆಲ್ಲ. ಈಗೇನ್ ಮಾಡ್ಬೇಕು ಕ್ಲೀನ್ ಆಗಿ ಒಂದು ವ್ಯವಸ್ಥಿತವಾಗಿ ಅದು ಬಂದಾಗ ಸ್ಲೋಪ್ ಬಂದಾಗ ಅದು ಕುಸಿಯೋದಿಲ್ಲ. ಏನೋ ಪುಣ್ಯಕ್ಕೆ ಇದು ಸ್ವಲ್ಪ ಇಲ್ಲಿ ಕಲ್ಲು ಇರೋದ್ರಿಂದ ಏನಾಗಿದೆ ಅಂದ್ರೆ ಇದೇನೋ ಸ್ವಲ್ಪ ಬಚಾವಾಗಿದೆ. ಅಥವಾ ಬರೀ ಮಣ್ಣೆ ಆಗಿದೆ ಎಷ್ಟೊತ್ತಿಗೆ ಇದು ಕುಸ್ತು ಹೋಗೋದು. ಮತ್ತೆ ಕಂಬ ಅದು ಯಾವಾಗಲೂ ಒಂದು 4-5 ಅಡಿ ದೂರದಲ್ಲೇ ಇರ್ಬೇಕದು. ಇಲ್ಲದಿದ್ರೆ ಅದಕ್ಕೆ ಅದು ಶಕ್ತಿ ಇರೋದಿಲ್ಲ. ಇದು ಏನೋ ಒಂದು ಪುಣ್ಯಕ್ಕೆ ಭೂಮಿ ಸ್ವಲ್ಪ ಕಲ್ಲಿರೋದ್ರಿಂದ ಇಲ್ಲಿಗೆ ಅದು ಬಚಾವಾಗಿದೆ. ಹೀಗೆ ಇಲ್ಲೆಲ್ಲ 6 ಅಡಿಗೆ ಇಲ್ಲಿ ಪೈಪ್ ಲೈನು ಇಲ್ಲಿ ಬರ್ತಾ ಇದೆ. ಕೆಲವು ಕಡೆಗೆಲ್ಲ ಈಗ ನೀರು ಸಾಲದೆ ಇರೋದಕ್ಕೆ ನಾವು ಇಲ್ಲಿ ಇವಾಗ ಕೆಲವು ಕಡೆ ಎಲ್ಲ ಹೊತ್ತು ನೀರನ್ನ ಹುಯ್ತಾ ಇದ್ದೀವಿ. ನೋಡಿ ಮೊದಲ ಕಾಲದಲ್ಲಿ ತಲೆ ಮೇಲೆ ಹೀಗೇನೆ ನೀರು ಎತ್ಕೊಂಡು ಬಂದು ಹುಯ್ತಾ ಇದ್ದೀವಿ. ಹಾಗೆ ಇಲ್ಲೆಲ್ಲ ವರ್ಮಿಂಗ್ ಕಾಂಪೋಸ್ಟ್ ನೋಡಿ, ಕಲ್ಲುಗಳನ್ನ ಆದಷ್ಟು ಇಲ್ಲಿ ಕಲ್ಲುಗಳನ್ನ ನಾವು ಇಲ್ಲಿ ಗುಡ್ಡೆ ಹಾಕಿದೀವಿ. ಇದೆಲ್ಲ ವರ್ಮಿಂಗ್ ಕಾಂಪೋಸ್ಟ್ ಎಲ್ಲ ಚೀಲದಿಂದ ಗೋಶಾಲೆಯಿಂದ ಎಲ್ಲ ಚೀಲದ ತಂದಿರ್ತೀವಿ. ಅದಕ್ಕಾಗಿನೇ 2 ಗಾಡಿ ರೆಡಿ ಇರ್ತದೆ. ಯಾವಾಗ ಬೇಕು ನಮ್ಗೆ ವರ್ಮಿಂಗ್ ಕಾಂಪೋಸ್ಟ್ ಎಲ್ಲ ಚೀಲದಲ್ಲಿ ತಂದು ಹಾಕೊಳ್ತೀವಿ. ಅದು ನಮ್ಗೆ ಈಸಿ, ಅಲ್ಲಿ ತುಂಬಿಸಿ ಲೋಡ್ ಮಾಡೋಕ್ಕೂ ಈಸಿ, ಇಲ್ಲಿ ಅದನ್ನ ಇಳಿಸೋಕ್ಕೂ ಈಸಿ, ಮತ್ತೆ ಎಲ್ಲಿಗೆ ಬೇಕು ಅದನ್ನ ಇಲ್ಲಿ ಕ್ಯಾರಿ ಮಾಡೋಕ್ಕೂ ಈಸಿ. ತಗೊಂಡ್ ಬಂದು ನೆಲದಲ್ಲಿ ಸುರಿದು ಬಿಟ್ರೆ ಲಾಸ್ಟ್ಗೆ ನಮ್ಗೆ ಹೆಚ್ಚು ಕಮ್ಮಿ ಆಗಿ ಉಳಿದ್ರೆ ನಾವು ನೆಲಕ್ಕೆ ಸುರಿದು ಬಿಟ್ಟು ಅದನ್ನ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಮುಚ್ಚಿಬಿಟ್ಟು ಹೋಗಿರ್ತೀವಿ. ಹಾಗೆ ಇಲ್ಲೆಲ್ಲ ಇವಾಗ 2 ಕಡೆ ಇಲ್ಲಿಂದ ನೀರು ಬರ್ತದೆ ಅಂತ ಹೇಳಿದಕ್ಕೆ ಇಲ್ಲಿ ಚರಂಡಿಯನ್ನ ಮಾಡ್ಕೊಂಡಿದೀವಿ. ಆ ಚರಂಡಿಯ ಆ ಕಡೆ ಈ ಕಡೆ ಎಡಗಡೆ ಬಲಗಡೆಗೆ ನಾವು ಈ ಲಾವಂಚವನ್ನ ಹಾಕೊಂಡಿದೀವಿ. ಅಲ್ಲಿ ಅದು ಬೇಲಿಯಿಂದ 4 ಅಡಿ ಒಳಗಡೆ ಅಲ್ಲಿ ಬದು ಪಕ್ಕದಲ್ಲಿ ಬರೋದ್ರಿಂದ SBM ನ ಅಲ್ಲಿ ಚರಂಡಿಲಿ ಹಾಕೊಂಡು ಚರಂಡಿಲೂ ಸಮೇತ ನಾವು ಲಾವಂಚ ಹಾಕೊಂಡಿದೀವಿ. ಯಾಕೆಂತಂದ್ರೆ ಇಲ್ಲಿ ನೀರ್ ಏನಾದ್ರು ಜಾಸ್ತಿ ಬಂದ್ರೆ ಆ ಚರಂಡಿಲಿ ಇರೋ ಮಣ್ಣು ಸಮೇತ ಕೊಚ್ಕೊಂಡು ಹೋಗ್ಬಾರ್ದು ಅಂದ್ಬಿಟ್ಟು ಇಲ್ಲಿ 3 ಲೈನು ನಾವು ಲಾವಂಚವನ್ನ ಹಾಕಿದ್ವಿ. ಇಲ್ಲಿ ಮಳೆ ಬಂದು ನೀರು ಬೇಗ ತೊಂದರೆ ಆಗುವ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾವು ಇಲ್ಲಿ ಚರಂಡಿಯನ್ನು ಬಿಟ್ಕೊಂಡಿದೀವಿ. ಅದು ಇಲ್ಲಿ ಈಗ ಕೆಲಸ ನಡೀತಾ ಇದೆ. ಇನ್ನು ಈ ಭಾಗದ ಒಂದು ಭಾಗ ಕೆಲಸ ಮುಗಿದ್ರೆ ಬಹುತೇಕ ಇಲ್ಲಿ ಕೆಲಸ ಒಂದು ಫ್ರೇಮ್ ಹಾಕಿದಂಗೆ ಆಗ್ತದೆ. ಹೀಗೆ ಅಲ್ಲಿ ನೀರು ಇವಾಗ ಇಲ್ಲಿ ಬರ್ತಾ ಇದೆ. ಗ್ರೀಸಿಡಿಯಾ ಗಿಡಗಳನ್ನೆಲ್ಲ ಇಲ್ಲಿ ನಾವು ಇಲ್ಲಿ ತಂದು ಇಲ್ಲಿ ಇಟ್ಕೊಂಡಿದೀವಿ. ಈ ಗ್ರೀಸಿಡಿಯಾ ಗಿಡನೆಲ್ಲ ಈಗ ನಾವು ಪ್ಲಾಂಟೇಶನ್ ಮಾಡಬೇಕು. ಇದು ಬಾಗೆ ಗಿಡ ನೀವು ನೋಡಿರ್ಬೋದು. ಇಲ್ಲೊಂದು ಬಾಗೆ ಗಿಡ ಇಲ್ಲೊಂದು ಉಳ್ಕೊಂಡಿದೆ. ಬಾಗೆ ಅಂದ್ರೆ ನೀವು ರೋಡ್ ಬಾಗೆ ಅಂತೆಲ್ಲ ಹೇಳ್ತೀರಾ. ಆಮೇಲೆ ಇದು ಗಾಣದ ಎಣ್ಣೆಗೆ ಮರ ಬೇಕಲ್ವಾ, ಆ ಮರನ ಈ ಇದರಿಂದಾನೇ ಮಾಡೋದು. ಅದರಿಂದ ಈ ಬಾಗಿಯನ್ನ ಕೂಡ ನಾವು SBM ಲೈನ್ಗೆ ಇದನ್ನ ತಗೊಳ್ತಾ ಇದ್ವಿ. ಇದೆಲ್ಲ ಗ್ರೀಸಿಡಿಯಾ ಇವಾಗ ಇನ್ನೇನು ನಡಕ್ಕೆ ರೆಡಿ ಆಗ್ಬೇಕು. ಇಲ್ಲಿ ಡ್ರಿಪ್ ಲೈನ್ ಬೀಳ್ತಾ ಇದೆ. ಈ ಭಾಗದಲ್ಲಿ ಪಕ್ಕದಲ್ಲಿ ಜಮೀನು ಪಕ್ಕದಲ್ಲಿ ನಾವು ಈಗ ರಸ್ತೆಯನ್ನ ಬಿಟ್ಕೊಂಡಿದೀವಿ. ಇಲ್ಲಿ ಒಂದು 15 ಅಡಿ ರಸ್ತೆ ಬರ್ತದೆ. ಇಲ್ಲೆಲ್ಲ ಇವಾಗ ನಾವು ಇಲ್ಲಿ ತುಂಬಾ ವಿಶೇಷವಾಗಿ ಮಾಡಿದೀವಿ. ಇಲ್ಲೊಂದು ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಇಲ್ಲೆಲ್ಲ ನಾವು 15x15 ಅಲ್ಲಿ ಜಿಗ್ಜಾಗ್ ನಮ್ಮ ಪ್ರಭುಚಂದ್ರ ಅವ್ರ ಮೆಥಡ್ ಅಲ್ಲಿ ಇಲ್ಲಿ ಮಾಡಿದೀವಿ. ಮತ್ತೆ ಇಲ್ಲಿ 15x15 ಇಲ್ಲಿ ಜಿಗ್ಜಾಗ್ ಮಧ್ಯದಲ್ಲಿ ಇಲ್ಲಿ ನಾವು ಒಂದು ಮೆಕಾಡಾಮಿಯಾ ನಮ್ಮ ಇದರಲ್ಲಿ ತೋಟದಲ್ಲಿ ಈಗಾಗಲೇ ನಾವು ಮಾಡಿರುವಂತಹ ತೋಟಗಳಲ್ಲಿ ಇಲ್ಲಿ ಈ ತೋಟದಲ್ಲಿ ಮೆಕಾಡಾಮಿಯಾಗೆ ಒಂದು ಮೊದಲ ಮಾನ್ಯತೆಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದೇನು ನಾವು ಕೆಲವು ಕಡೆಗೆಲ್ಲ ಮೆಕಾಡಾಮಿಯನ್ನ ನಾವು ಮಾಡ್ಬೇಕು ಅಂತಿದ್ದೀವಿ. ಅದೇ ಮೆಕಾಡಾಮಿಯಾ ಗಿಡ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ಮತ್ತೆ ಅದು ತುಂಬಾ ನಮ್ಮ ನೋಡೋನಿ ಕೆರೆಯಲ್ಲಿ ಒಬ್ರು ಮಾಸ್ಟ್ರು ಅದನ್ನ ತೋಟ ಮಾಡಿ ತುಂಬಾ ಯಶಸ್ವಿ ಆಗಿದ್ದಾರೆ. ಅವ್ರದ್ದು ಸ್ವಲ್ಪ ನಾವು ಮಾರ್ಗದರ್ಶನ ತಗೊಂಡು ಅವ್ರ ತೋಟ ಎಲ್ಲ ನೋಡಿ ಬಂದಾದ್ಮೇಲೆ ಮೆಕಾಡಾಮಿಯಾನ ನಾವು ಈಗ ಇಲ್ಲಿ ರೆಕಮೆಂಡ್ ಮಾಡಿದೀವಿ. ಇಲ್ಲಿ ನಾವು ತೆಂಗು ಮೊದಲನೇ ಕ್ರಾಪ್ ಆಗಿ ತೆಂಗು, ಎರಡನೇದಾಗಿ ಮೆಕಾಡಾಮಿಯಾ, ಮೂರನೇದು ನಾವು ಗೇರು, ಹಾಗೆ ಪರಿಷೇಬಲ್ ನಾನ್ ಪರಿಷೇಬಲ್ ಅನ್ನೋ ಗಿಡಗಳಿಗೆ ನಾವು ಇನ್ನೊಂದು ಸ್ವಲ್ಪ ಗಮನ ಕೊಟ್ಟಿದ್ದೀವಿ. ಹೀಗೆ ತೆಂಗಿನ ಗಿಡ ನಟ್ಬಿಟ್ಟು ನಾವೀಗ ಅದಕ್ಕೆ ಈ ತರ ಕಡ್ಡಿಯನ್ನ ಕಟ್ಕೊಂಡಾಗ ಅದೇನಾಗ್ತದೆ ಗಾಳಿಗೆ ಶೇಕ್ ಆಗೋದು. ಇದಕ್ಕೆಲ್ಲ ನಾವು ಗ್ರೀಸಿಡಿಯಾದ ಕಡ್ಡಿಯನ್ನೇ ನಾವು ಇಲ್ಲಿ ಬಳಸ್ಕೊಂಡಿದೀವಿ. ಹಾಗೆ ಇಲ್ಲೆಲ್ಲ ಹೇಳಿದಾಗೆ ನಾನು ಇಲ್ಲಿ ನಾವು ಜಾಸ್ತಿ ನವಧಾನ್ಯದಲ್ಲಿ ಹೆಚ್ಚಿನ ಅಂಶ ಇಲ್ಲಿ ನಾವು ಹುರುಳಿಯನ್ನ ಹಾಕಿದ್ದೇವೆ. ಹುರುಳಿ ಎಲ್ಲ ನಿಮ್ಗೆ ಇಲ್ಲಿ ಹುಟ್ಟಿರೋದು ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ನೀರು ಇರುತ್ತೋ ಅಲ್ಲೆಲ್ಲ ನೀರಿನ ಅಂಶ ಎಲ್ಲೆಲ್ಲಿ ಡ್ರಿಪ್ಪಲ್ಲಿ ಬಿದ್ದಿದೆಯೋ ಅಲ್ಲೆಲ್ಲ ಬಹಳ ಬೇಗ ಬಂದಿದೆ. ಇಲ್ಲಿ ಗ್ರೀಸಿಡಿಯಾನು ಕೂಡ ಎಲ್ಲ ಬರ್ತಾ ಇದೆ. ಈಗ ಗ್ರೀಸಿಡಿಯಾದ ಒಂದ್ ತಿಳ್ಕೊಳ್ಳಿ, ಈಗ ಈ ಗಿಡ ಚೆನ್ನಾಗಿದೆ. ಈ ಗಿಡನು ಚೆನ್ನಾಗಿದೆ, ಈ ಗಿಡನು ಚೆನ್ನಾಗಿದೆ. ಇದು ನಿಮ್ಗೆ ಗಿಡ ಬಾಡ್ದಂಗ್ ಕಾಣ್ಬೋದು, ಬಟ್ ಏನಾಗ್ತದೆ ಇದು ಬಾಡೋದಿಲ್ಲ. ಇದು ಇಲ್ಲಿ ಮೇಲ್ಗಡೆ ಹಿಂಗ್ ಸತ್ತೋಗಿದ್ರು ನೋಡಿ ಇಲ್ಲಿ ಚಿಗುರು ಬರ್ತಾ ಇದೆ. ಇಲ್ಲಿ ಚಿಗುರು ಬರೋದ್ರಿಂದ ಈ ಕಡ್ಡಿ ಈ ತರ ಇದ್ರೆ ಸಾಕು. ಗ್ರೀಸಿಡಿಯಾ ಕಡ್ಡಿ ನಡುವಾಗ ಇಲ್ಲಿ ಒಂದು ಸ್ವಲ್ಪ ಕಾಂಡ ಬಲ್ತಿರ್ಬೇಕು. ಆ ಕಾಂಡ ಬಲ್ತಿರೋದಿದ್ರೆ ನಿಮ್ಗೆ ಆರಾಮಾಗಿ ಇದು ಬೇಗ ಇದು
ಚಿಗುರಿ ಆಗ್ತದೆ. ಇನ್ನೊಂದ್ ಸಮಯ ನಿಮ್ಗೆ ಏನಾದ್ರು ಇದಾಗಿದ್ರು ಇದನ್ನ ನೀವು ಮುರಿದು ಬಿಟ್ರು ಇದೇನಾಗ್ತದೆ, ಈ ತರ ನೀವು ಮುರಿದು ಬಿಟ್ರು ಈ ಗಿಡ ನಿಮ್ಗೆ ಅದು ಬಾರ್ದಂಗ್ ಕಾಣ್ತದೆ, ಬಟ್ ಇಲ್ಲಿ ಹೊಸ ಚಿಗುರು ಬರ್ತದೆ. ಅದಕ್ಕೆ ಇಲ್ಲಿ ನೀವು ಗ್ರೀಸಿಡಿಯವನ್ನ ಯಾವಾಗ್ಲೂ ಈ ರೀತಿ ಧೈರ್ಯವಾಗಿ ನಡಬಹುದು. ಅದೇನಾದ್ರು ಕಟ್ ಆದ್ರೂ ಏನ್ ಚಿಂತೆ ಮಾಡ್ಬಿಡಿ. ಈ ರೀತಿ ವರ್ಮಿಂಗ್ ಕಾಂಪೋಸ್ಟ್ ಹಾಕಿ ನೋಡಿ. ಈ ರೀತಿ ವರ್ಮಿಂಗ್ ಕಾಂಪೋಸ್ಟ್ ಹಾಕಿ ಈಗ ಫುಲ್ ಈ ಜಮೀನ್ ಸುತ್ತ ಈಗ ವರ್ಮಿಂಗ್ ಕಾಂಪೋಸ್ಟ್ ಹಾಕಿದೀವಿ. ಫುಲ್ ಕ್ಲೀನ್ ಆಗಿ ವರ್ಮಿಂಗ್ ಕಾಂಪೋಸ್ಟ್ ಇದೆ. ಏರ್ ಬಬಲ್ ಬರೋಷ್ಟು ನೀರ್ ಹಾಕ್ಬಿಟ್ಟು ಎಕ್ಕದಲ್ಲೇ ಹಾಕ್ಬಿಟ್ಟು ಇಲ್ಲಿ ನಿಂತಿದ್ದೀವಿ. ಇನ್ ಮುಂದೆ ಇದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಈ ಸಲ ಇಲ್ಲಿ ಸೆಣಬನ್ನ ಹಾಕ್ತಿವಿ. ಉರುಳಿನೂ ಸೆಣಬ ಎರಡು ಹಾಕ್ಬಿಟ್ಟು ಇದ್ರ ಮೇಲೆ ಈ ತರ ಹಿಂಗ್ ಮಣ್ಣು ಹಾಕ್ಬಿಟ್ರೆ ಅದ್ರ ಮೇಲೆ ಇದು ಸೆಣಬದು ಉಟ್ಕೊಳ್ತದೆ. ಈಗ ಇಲ್ಲಿ ಬದುಗಳ ಮೇಲೆ ಎಲ್ಲ ನಾವೀಗ ಇಲ್ಲಿ ಲಾವಂಚವನ್ನ ಇಲ್ಲಿ ಹಾಕಿದೀವಿ. ಈ ರೀತಿ ಸೌದೆ ಎಲ್ಲ ಕಡ್ಡಿ ಎಲ್ಲ ಬಿದ್ರೆ ಈ ತರ ಗುಡ್ಡೆ ಹಾಕಿ ಇಟ್ಕೊಂಡ್ರೆ ನಮ್ಗೆ ಅದು ಅಡಿಗೆಗೂ ಹೋದಾಗ ಬಂದಾಗ ಅದನ್ನ ಎತ್ಕೊಂಡು ಇದು ಮಾಡ್ಕೋಬಹುದು. ಇಲ್ಲಿ 15x15 ಅಲ್ಲಿ ಜಿಗ್ಜಾಗ್, ಆಮೇಲೆ 4 ಅಡಿ ಗ್ಯಾಪ್ ಕೊಟ್ಬಿಟ್ಟು 15x15 ಅಲ್ಲಿ ನಾವು ಜಿಗ್ಜಾಗ್ ಮಾಡ್ಕೊಂಡಿವಿ. ಇದು ರಸ್ತೆ ಬದಿಯಲ್ಲಿ ಇಲ್ಲಿ ಜಾಗ ತಿರುಗಾಡಕ್ ಬೇಕು. ಈಗ ಟೆಂಪ್ರರಿ ಆಗಿ ನಾವು ಇಲ್ಲಿ SPM ಅನ್ನ ಇಲ್ಲಿ ಹಾಕೊಂಡಿದೀವಿ. ನಮಸ್ತೆ ನಮಸ್ತೆ ಆತ್ಮೀಯರೇ, ನಾವು ಇವತ್ತು ಮೆಕಡೋಮಿಯಾ ಗಿಡವನ್ನ ಇಲ್ಲಿ ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ. ಇದು ಮೆಕಡೋಮಿಯಾ ಗಿಡ, ಇದು ಸುಮಾರು ಒಂದು 2 ವರ್ಷದ ಗಿಡ ಈ ಹೈಟ್ ಅಲ್ಲಿ ಇದೆ. ಈಗ ಇದಕ್ಕೆ ನಾವು ಇಲ್ಲಿ ಗುಂಡಿಯನ್ನ ತಗೊಂಡಿದೀವಿ. ಗುಂಡಿ ಇಲ್ಲಿ 1 ಅಡಿ ಅಗಲ 1 ಅಡಿ ಆಳದಲ್ಲಿ ಇದೆ ಗುಂಡಿ. ಅದಕ್ಕೆ ಇಲ್ಲಿ ಒಂದು ಚೀಲ ವರ್ಮಿಂಗ್ ಕಾಂಪೋಸ್ಟ್ ಅನ್ನ ಇಟ್ಕೊಂಡಿದೀವಿ. ಆ ಗಿಡವನ್ನ ನಾವು ಪ್ಲಾಸ್ಟಿಕ್ ತೆಗೆದ್ಬಿಟ್ಟು ಅಲ್ಲಿ ಅದನ್ನ ನಟ್ಟು ಅದಕ್ಕೆ ಫುಲ್ ವರ್ಮಿಂಗ್ ಕಾಂಪೋಸ್ಟ್ ಹಾಕ್ಬಿಟ್ಟು ಬಿಟ್ರೆ ಆಮೇಲೆ ಕಡ್ಡಿ ಕಟ್ತೇವೆ. ಮುಂದೆ ಈಗೆಲ್ಲ ಇಲ್ಲಿ ವಿವರವಾಗಿ ನಾನು ಆಮೇಲೆ ನಿಮ್ಗೆ ತಿಳಿಸ್ತೇನೆ. ಈ ರೀತಿ ನಾವು ಇಲ್ಲಿ ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ. ಈ ಮೆಥಡ್ ಅಲ್ಲಿ ಪ್ರತಿ ಒಂದು ಜಾಗದಲ್ಲೂ ಒಂದೊಂದು ಗಿಡಕ್ಕೆ ಒಂದೊಂದು ಚೀಲ ವರ್ಮಿಂಗ್ ಕಾಂಪೋಸ್ಟ್ ಅನ್ನ ಇಟ್ಕೊಳ್ತೇವೆ. ಒಂದು 35ರಿಂದ 40 kg ಅಷ್ಟು ವರ್ಮಿಂಗ್ ಕಾಂಪೋಸ್ಟ್ ಇರ್ತದೆ. ಪ್ರತಿ ಗಿಡಕ್ಕೆ ನಾವು ನಡುವಾಗ್ಲೇನೆ ಏನಿದ್ರು ವರ್ಮಿಂಗ್ ಕಾಂಪೋಸ್ಟ್ ಇದನ್ನ ನಾವು ಚೆನ್ನಾಗಿ ಹಾಕ್ಬೇಕು. ಹಾಗೆ ಇಲ್ಲಿ ನಾವು ಮೆಕಡೋಮಿಯಾನ ತೆಂಗಿನ ಗಿಡದಲ್ಲಿ ಇದು ಜಿಗ್ಜಾಗ್ ಹೇಗೆ ಬರ್ತದೆ ಅದ್ರ ಮಧ್ಯದಲ್ಲಿ ಒಂದೊಂದು ಮೆಕಡೋಮಿಯಾನ ನಾವು ಈಗ ಇಲ್ಲಿ ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ. ಈಗೆಲ್ಲ ರೆಡಿ ಆಗಿದೆ. ಇನ್ನು ಬಹುತೇಕ ಕೆಲವು ಕಡೆ ಎಲ್ಲ ಇಲ್ಲಿ ಪ್ಲಾಂಟೇಶನ್ ಆಗಿದೆ. ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಪ್ರತಿದಿನ ನಾವು ವಿಡಿಯೋ ಹಾಕಕ್ ಆಗ್ತಾ ಇಲ್ಲ. ಕಾರಣಾಂತರದಿಂದ ನಿಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗೋದ್ರಿಂದ ಆಗಿಲ್ಲ. ಅದು ಮುಂದೆ ಸರಿ ಆಗೋ ತರದಲ್ಲಿ ನಾವು ನೋಡ್ಕೊಂಡು ನಿಮ್ಗೆ ಅದನ್ನ ಪ್ರತಿದಿನ ತುಂಬಾ ಜನ ಫೋನ್ ಮಾಡಿ ಮೆಸೇಜ್ ಹಾಕಿದಿರಿ. ಇಲ್ಲಿ ಟವರ್ ಸರಿಯಾಗಿಲ್ಲದ್ರಿಂದ ಫೋನಲ್ಲೂ ಕಮ್ಯುನಿಕೇಶನ್ ಮಾಡಕ್ ಆಗ್ತಾ ಇಲ್ಲ. ಮುಂದಿನ ವಿವರವನ್ನ ನಾನು ನಿಮ್ಗೆ ಇಲ್ಲಿ ಪೂರ್ತಿ ತಿಳಿಸ್ತೀನಿ. ನಮಸ್ತೆ.